ದೊಡ್ಡಮ್ಮ ಯಾವ್ದೋ ಅಜ್ಜಿ ಮೇಲ್ಗಡೆ ಹಾಕೊಂಡು ಹಿಡ್ಕೊಂಡು ಅಡ್ರೆಸ್ ಕೇಳ್ತವ್ರೆ. ಹೌದಾ, ಹೆಂಗ್ ಬರ್ತವ್ರು? ಮಾತಾರಿಗೂ ಬಾಯಿ. ಯಾರಮ್ಮ ನೀವು? ಗೊತ್ತಾಗ್ಲಿಲ್ಲ. ಶ್ವೇತ ಅವ್ರ ಮನೆಗೆ ಹುಡ್ಕೊಂಡ್ ಬಂದಿದ್ದೀನಮ್ಮ. ಅವ್ರು ನಮ್ಮ ಮೊಮ್ಮಗಳು ಇಲ್ಲೇ ಇರೋದು. ಹೌದಾ, ಶ್ವೇತಾಗ್ ಏನಾಗ್ಬೇಕು ನೀವು? ನಾನು ಅಜ್ಜಿ. ಅವ್ರ 3ನೇ ಫ್ಲೋರ್ ಇರೋದು. ಹೌದಾ, 3ನೇ ಫ್ಲೋರ? ಅಯ್ಯೋ ಹತ್ತಕ್ಕಾಗಲ್ಲಮ್ಮ. ನಮ್ಮನೆಗೆ ಹೋಗೋಣ ಬನ್ನಿ. ಇಲ್ಲೇ. ಅಯ್ಯೋ ಕಾಲ ಆಗಲ್ಲ, ಕೂತ್ಕೊಂಡ್ಬಿಡ್ತೀನಿ ನಾನು. ಅಮ್ಮ ಇಲ್ಲೇ ನಮ್ಮನೆ, ಬನ್ನಿ ಬನ್ನಿ. ಅಯ್ಯೋ ಎಲ್ಲಾ ಕಡೆ ಹಾಸ್ಪಿಟ್ಲಿಗೆ ತೋರಿಸ್ತೆ, ಆಪರೇಷನ್ ಅಂತ ಹೇಳ್ತಾರೆ. ನನಗ್ ಬೇರೆ ಭಯ ಬೇರೆ. ಲಕ್ಷಾಂತರ ರೂಪಾಯಿ ಆಯ್ತದೆ, ಎಲ್ಲಿಂದಮ್ಮ ತರೋದು? ಅಮ್ಮ ಬನ್ನಿ ನನ್ ಜೊತೆ. ಇವ್ರನ್ನ ನೋಡಿ ನಮ್ಮ ಅಜ್ಜಿನೇ ನೆನಪಾದ್ರು ನನಗೆ. ಇವ್ರ ಪೇನ್ಗೆ ಸೊಲ್ಯೂಷನ್ ಹುಡ್ಕೊಂಡು ನಾನ್ ಬಂದಿದ್ದೆ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ. ಇದು ಲೊಕೇಟ್ ಆಗಿರೋದು ಕಲ್ಯಾಣ್ ನಗರಲ್ಲಿ. ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ವಿ. ಡಾಕ್ಟರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಆಗಿರೋ ಪ್ರಾಬ್ಲಮ್ ನ ಸರ್ಜರಿ ಇಲ್ದೇನೆ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ರು. ವಿತೌಟ್ ಸರ್ಜರಿ ಕೂಲ್ಡ್ RFA ಟ್ರೀಟ್ಮೆಂಟ್ ಹಾಗೆ ಒಂದು ಇಂಜೆಕ್ಷನ್ ನಿಂದ ಕ್ಯೂರ್ ಮಾಡಬಹುದು ಅಂತ ಭರವಸೆ ಕೊಟ್ರು. UK ಅಂಡ್ US ಕಂಟ್ರೀಸ್ ನಲ್ಲಿ ಮಂಡಿ ನೋವು ಸಮಸ್ಯೆಗೆ ಸರ್ಜರಿ ಬದಲಾಗಿ ಈ ಕೂಲ್ಡ್ RFA ಟ್ರೀಟ್ಮೆಂಟ್ ನ ಯೂಸ್ ಮಾಡ್ತಾರೆ. ಡಾಕ್ಟರ್ ರವಿಕುಮಾರ್ ಅವರು ಹೈಲಿ ಪ್ರೊಫೆಷನಲ್ ಆಗಿದ್ದು ಈ ಪ್ರೊಸೀಜರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ರು. ಅರ್ಧ ಗಂಟೆಲೆ ಅಜ್ಜಿಗೆ ಪೇನ್ ರಿಲೀಫ್ ಆಯ್ತು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಾದ್ರೂ ಮಂಡಿ ನೋವು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈಗಲೇ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಕರ್ಕೊಂಡ್ ಬನ್ನಿ.